ಸಂಚಾಲನೆಗೊಳಿಸಿರ್ತಕ್ಕಂಥ ಮತ್ತೆ ನನ್ನನ್ನು ಇಲ್ಲಿ ಆಮಂತ್ರಿಸೋದಕ್ಕೆ ಕಾರಣರಾಗಿರ್ತಕ್ಕಂಥ ಪ್ರೊಫೆಸರ್ ಸಾಲ್ಮಾನ್ ಸರ್, ಆಲ್ ದ ಎಸ್ಟೇಟ್ ಫ್ಯಾಕಲ್ಟಿ ಆಫ್ ದಿಸ್ ಕಾಲೇಜ್ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿ ಮಿತ್ರರು ಹಾಗೂ ಆಸಕ್ತರು, ರಾಷ್ಟ್ರೀಯ ವಿಜ್ಞಾನದ ಹಾರ್ದಿಕ ಅಭಿನಂದನೆಗಳನ್ನು ನಿಮಗೆಲ್ಲ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ವೈಚಾರಿಕ ಚರ್ಚೆಗಳಿಗೆ ವೇದಿಕೆಯೊಂದನ್ನು ಒದಗಿಸಿದ್ದಕ್ಕಾಗಿ, ಪ್ರಬುದ್ಧ ಚಿಂತನೆ, ಸಾಮಾಜಿಕ ಬದಲಾವಣೆ, ವಿಚಾರಶೀಲ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಅಂತಹ ನಿರ್ಮಾಣದ ಆಶಯಗಳನ್ನು ಸಮಾಜದಲ್ಲಿ ನೆಲೆಗೊಳಿಸುವ ಉದ್ದೇಶದಿಂದ ಕಾರ್ಯಪ್ರವೃತ್ತರಾಗಿರುವ ಚಿಂತನ ವೇದಿಕೆಯ ಸರ್ವ ಸದಸ್ಯರನ್ನ, ಪದಾಧಿಕಾರಿಗಳನ್ನ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಹಾಗೆ ಇವತ್ತು ವೈದ್ಯಕೀಯ ಕಾಲೇಜೊಂದರಲ್ಲಿ ನಿಂತುಕೊಂಡು ಸಾಹಿತ್ಯದ ವಿದ್ಯಾರ್ಥಿಯಾದ ನಾನು ಸಾಹಿತ್ಯದ ಬಗ್ಗೆ ಮಾತಾಡೋದು, ಸಾಹಿತ್ಯದಲ್ಲಿ ವೈಚಾರಿಕತೆಯ ಬಗ್ಗೆ ಮಾತಾಡುವಾಗ ಒಂದೇನೋ ನಮ್ಮ ನಡುವೆ ಸಂವಹನದ ಗ್ಯಾಪ್ ನಿರ್ಮಾಣ ಆಗಬಹುದು ಅಂತ ಭಾವಿಸ್ತೇನೆ. ಆದರೆ ಅಂಥದ್ದು ಆಗಲಾರದು ಎನ್ನುವ ಆಶಯ ಕೂಡ ನನ್ನ. ಹೀಗಿರುವಾಗ ಇವತ್ತು ನಾನು ಕರ್ನಾಟಕದ ಸಾಹಿತ್ಯ ಪರಂಪರೆಯೊಳಗೆ ವೈಚಾರಿಕ ಚಿಂತನೆಗಳನ್ನು ಬಿತ್ತಿದ ಇಬ್ಬರು ಬಹಳ ಮುಖ್ಯರು. ಒಬ್ಬರು ಶಿವರಾಮಕಾರಂತರು, ಮತ್ತೊಬ್ಬರು ಕುವೆಂಪು ಅವರು. ಇಂಥ ಯುಗ ಪುರುಷರಲ್ಲಿ ಒಬ್ಬರಾದ ಕುವೆಂಪು ಅವರ ಸಾಹಿತ್ಯದಲ್ಲಿ ವೈಚಾರಿಕತೆಯನ್ನು ಕುರಿತು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಚಿಂತನ ವೇದಿಕೆಯವರು ನನ್ನನ್ನು ಮಾತಾಡಲಿಕ್ಕೆ ಕೇಳಿಕೊಂಡಾಗ ವಿಜ್ಞಾನ ದಿನ, ಸಾಹಿತ್ಯದಲ್ಲಿ ವೈಚಾರಿಕತೆ, ಎರಡರ ನಡುವಿನ ಸಂಬಂಧ ಯಾವ ರೂಪದ್ದು ಅನ್ನುವ ಆಲೋಚನೆಗೆ ನಾನು ಹೊರಟಾಗ ನನಗೆ ಮೊದಲಿಗೆ ನನ್ನ ತಿಳುವಳಿಕೆ ಹೊರತೇನು ಅಂತ ಹೇಳಿದ್ರೆ, ಎಲ್ಲ ವಿಜ್ಞಾನ ದೃಷ್ಟಿಯ ಹಿಂದಿನ ತಾಯಿದೇವಿ ಯಾವುದು ಅಂತ ಹೇಳಿದ್ರೆ ವೈಚಾರಿಕತೆ. ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನೆಲ್ಲ ಆವಿಷ್ಕಾರಗಳಾಗಿದ್ದೋ ಆದರೆ ಎಲ್ಲದರ ಹಿಂದಿನ ಸಿದ್ಧಿಯ ಮೂಲವೇ ರ್ಯಾಷನಾಲಿಟಿ ಆಫ್ ರೀಸನಿಂಗ್, ವೈಚಾರಿಕತೆ. ಇಂಥ ವೈಚಾರಿಕತೆ ಬರೀ ವಿಜ್ಞಾನದಲ್ಲಿ ಮಾತ್ರ ಇರೋದಿಲ್ಲ. ಸಾಹಿತ್ಯ, ಕಲೆ, ಭಾಷೆ, ಸಂಸ್ಕೃತಿ ಎಲ್ಲ ಸ್ತರದ ಚಿಂತನೆಗಳಲ್ಲೂ ವಿಚಾರಶೀಲತೆ, ವಿಜ್ಞಾನ ದೃಷ್ಟಿ ಅಥವಾ ವಿಜ್ಞಾನ ಪ್ರವೃತ್ತಿ ಅಂತ ಏನು ಹೇಳ್ತೀವಿ, ಅದು ಆಳದಲ್ಲಿ ಅವ್ಯಕ್ತವಾಗಿ ಅವಿತಿರುತ್ತೆ. ಅಂಥದ್ದನ್ನು ಕುರಿತು ಮಾತನಾಡೋದಕ್ಕೆ ಆ ಎರಡನ್ನು, ಅಂದ್ರೆ ಸಾಹಿತ್ಯ ಬೇರೆ ಇಲ್ಲ, ವಿಜ್ಞಾನ ಬೇರೆ ಇಲ್ಲ, ಅವೆರಡರ ಹಿಂದಿನ ಮೂಲ ತತ್ವ ವೈಚಾರಿಕತೆ ಅನ್ನೋದನ್ನ ಒಂದು ಥಾಟ್ಫುಲ್ ಪ್ರೋಸೆಸ್ ನಲ್ಲಿ ಈ ಒಂದು ಉಪನ್ಯಾಸವನ್ನು ಏರ್ಪಡಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ವಿಚಾರ ಸಾಹಿತ್ಯದ ಬಗ್ಗೆ ಮಾತಾಡುವಾಗ, ವೈಚಾರಿಕತೆ ಬಗ್ಗೆ ಮಾತಾಡೋದು ಈ ಕಾಲದಲ್ಲಿ ಬಹಳ ಸಂದಿಗ್ಧ ಸಂಖ್ಯೆ. ಯಾಕಂತ ಹೇಳಿದ್ರೆ ವೈಚಾರಿಕತೆಯನ್ನು ಮಾತಾಡುವವರನ್ನ ಸುಲಭವಾಗಿ ನಾಸ್ತಿಕವಾದಿಗಳು ಅಂತ ಹಣೆಪಟ್ಟಿ ಹಾಕುವ ಅಥವಾ ಧರ್ಮ, ಕಲೆ, ಸಂಸ್ಕೃತಿಗಳ ಬಗ್ಗೆ ಉಡಾಫೆಯಿಂದ ಮಾತಾಡ್ತಿರೋರು ಅನ್ನುವ ಸುಲಭ ತೀರ್ಮಾನಕ್ಕೆ, ಸರಳೀಕೃತ ನಿಲುವಿಗೆ ಬಂದು ತಲುಪುವ ಒಂದು ಸೂಡೋ ಸಿಚುವೇಶನ್ ಅಲ್ಲಿ ನಾವೆಲ್ಲ ಇದ್ದೇವೆ. ಆಮೇಲೆ ತತ್ವಜ್ಞಾನ, ಫಿಲಾಸಫಿ ಅಂತ ಹೇಳ್ತೀವಲ್ಲ, ರ್ಯಾಷನಾಲಿಟಿ, ಇವುಗಳ ಬಗ್ಗೆ ಮಾತಾಡೋದು ಯಾರು ಅನ್ನೋ ಬಗ್ಗೆ ಹಿಂದಿ ಕವಿ ಅವರು ಸರ್ವೇಶ್ವರ್ ದಯಾಳ್ ಸಕ್ಸೇನಾ ಅಂತ ಹೇಳಿ ಅವರದೊಂದು ಕವಿತೆ ಇದೆ. ಗುಂಡೇಟಿಂದ 3 ಜನ ಒಬ್ಬೊಬ್ಬರಾಗಿ ಬೀಳುವಾಗ ಮೊದಲಿಗೆ ಗುಂಡೇಟಿಂದ ಅವನು ಹೇ ರಾಮ್ ಅಂತ ಬಿದ್ದಂತೆ, ಎರಡನೇ ಅವನು ಹೇ ವಾಮ್ ಅಂತ ಬಿದ್ದಂತೆ, ಮೂರನೇ ಅವನು ಅಯ್ಯೋ ರೊಟ್ಟಿ ಅಂತ ಬಿದ್ದಂತೆ ಕೆಳಗಡೆ. ಆ ಮೂರನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಮೊದಲನೇ ಇಬ್ಬರ ಹೊಟ್ಟೆ ತುಂಬಿರುತ್ತೆ, ಮೂರನೇ ಅವನ ಬಗ್ಗೆ ನಾನು ಏನು ಹೇಳೋದು. ಅಂದ್ರೆ ವೈಚಾರಿಕತೆ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಹೊಟ್ಟೆ ತುಂಬಿದವರ ಕೆಲಸ. ತತ್ವಜ್ಞಾನ, ಫಿಲಾಸಫಿ, ಜ್ಞಾನ, ನಾಲೆಡ್ಜ್ ಇವುಗಳ ಬಗ್ಗೆ ಮಾತಾಡೋದಿಲ್ಲ, ಹೊಟ್ಟೆ ತುಂಬಿದ ಮೇಲೆ ಆರಾಮಾಗಿ ವಿಶ್ರಾಂತಿಯಲ್ಲಿ ಹೊತ್ತು ಕಳೆಯುವ, ಬುದ್ಧಿಗೆ ಒಂದಿಷ್ಟು ಚಮತ್ಕಾರ ಹುಟ್ಟಿಸುವ ಕೆಲಸ ಅಂತ ಹೇಳಿ ಭಾವಿಸಿದ ಸಂದರ್ಭ ಇದೆ. ಇನ್ನು ಸಾಮಾನ್ಯ ಜನ ಇದ್ದಾರಲ್ಲ, ಅವರೆಲ್ಲ ಇನ್ ಮೆಜಾರಿಟಿ ದೈನಂದಿನ ಅನ್ನ, ಬಟ್ಟೆ, ವಸತಿ ಇವುಗಳ ಸಂಪಾದನೆಯಲ್ಲಿ ತಮ್ಮ ಬಹುಮುಖ್ಯವಾದ ಸಮಯವನ್ನು ಕಳೆಯೋದ್ರಿಂದ ವಿಚಾರಶೀಲತೆಯ ಬಗ್ಗೆ ಅರ್ಥ ಇದ್ದಲೇ ಕೆಲಸಗಳನ್ನು ಕಡಿಮೆ.
ಜನ ಅವರಿಗೆ ಕೀರ್ತಿ ಮತ್ತು ಪ್ರತಿಷ್ಠೆಗಳ ಭರದಲ್ಲಿ ಅಥವಾ ಅವರ ಸಂಪಾದನೆಯಲ್ಲಿ ತಮ್ಮ ಸಮಸ್ತ ಸಮಯವನ್ನು ವ್ಯಯ ಮಾಡುವುದರಿಂದ ಅವರಿಗೆ ವಿಚಾರಶೀಲತೆ ಎರಡನೇ ದರ್ಜೆಯ ಕೆಲಸ. ಇನ್ನು ಸಮಾಜದ ಉಚ್ಚ ವರ್ಗಗಳು ಆತ್ಮರತಿಯಲ್ಲಿ ವಿರಮಿಸಿರುವುದರಿಂದ ಅವರಿಗೆ ವಿಚಾರಶೀಲತೆ ಬೇಡದ ನಾಣ್ಯವಾಗಿರುವ ಸಂದೇಶ. ಅಂದ್ರೆ ವಿಚಾರಶೀಲತೆ, ವೈಚಾರಿಕತೆ, ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ಏನಿದೆಯೋ ಇದು ಸಮಾಜದ ಬಹುಸಂಖ್ಯಾತರಿಂದ ನಿರ್ಲಕ್ಷಿತವಾದ ಸಂಗತಿ. ಇಂಥ ಸಂಗತಿಯನ್ನು ಸಾಹಿತ್ಯ, ವಿಜ್ಞಾನ, ಸಂಸ್ಕೃತಿ ಇವುಗಳ ಮೂಲಕ ಹೇಗೆ ಒಡಮೂಡಿದೆ, ಹೇಗೆ ರಿಫ್ಲೆಕ್ಟ್ ಆಗಿದೆ, ಮನುಕುಲದ ಆಲೋಚನೆಗಳ ವಿಕಾಸ ಹೇಗಾಯಿತು, ಅಂದ್ರೆ ಐಡಿಯಾಸ್ ಆಫ್ ದ ಹಿಸ್ಟ್ರಿ ಹೇಗೆಲ್ಲ ರೂಪುಗೊಳ್ಳಿತು ಅನ್ನೋದನ್ನ ಕುತೂಹಲದಿಂದ ಗಮನಿಸುವವರಿಗೆ ಮತ್ತು ಸಾಮಾಜಿಕ ವಿಷಮತೆಗಳನ್ನು ದಾಟಿ ಸಾಮಾಜಿಕ ಸರ್ವೋದ್ಧಾರವನ್ನು ಸ್ಥಾಪಿಸಬೇಕನ್ನೋರಿಗೆಲ್ಲ ವಿಚಾರಶೀಲತೆ, ವೈಚಾರಿಕತೆ, ವಿಜ್ಞಾನ ಬುದ್ಧಿ ಅಂತ ಯಾವುದನ್ನು ಕರಿತೀವೋ ಇದರ ಬಗ್ಗೆ ತೀವ್ರವಾದ ಆಸಕ್ತಿ ಮತ್ತು ಆಳವಾದ ಶ್ರದ್ಧೆ ಇರೋದು ತುಂಬಾ ಸಹಜ. ಇವತ್ತು 21ನೇ ಶತಮಾನದಲ್ಲಿ ಇರುವ ಮನುಷ್ಯ ದೇವಮಾನವನಾಗಿ ಅಂದ್ರೆ ಸೂಪರ್ ಹ್ಯೂಮನ್ ಆಗುವ ಹವನಿಕೆಯಲ್ಲಿದ್ದ. ಮ್ಯಾನ್ ಹ್ಯಾಸ್ ಇಂಟೆಂಡೆಡ್ ಟು ಬಿಕಮ್ ಅ ಸೂಪರ್ ಹ್ಯೂಮನ್. ಇದೆಲ್ಲ ವಿಜ್ಞಾನದ ಆವಿಷ್ಕಾರ, ಯಾಂತ್ರಿಕ ವಿದ್ಯೆಯ ಪ್ರಗತಿಯ ಫಲ. ಹಾಗೆ ಅವನು ತನ್ನ ಬುದ್ಧಿಶಕ್ತಿಯ ಪರಿಣಾಮವಾಗಿ ಅವನೇ ಆವಿಷ್ಕರಿಸಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆಯೋ, ಕೃತಿಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀಯೋ, ಅದು ಅವನದೇ ಆವಿಷ್ಕಾರ. ಜೊತೆಗೆ ಈಗ ಅವನೇ ಅದಕ್ಕೆ ದಾಸನಾಗುವ ಮತ್ತು ತನ್ನ ಅನನ್ಯತೆಯನ್ನು, ಯೂನಿಕ್ನೆಸ್ ಅನ್ನು ಕಳೆದುಕೊಳ್ಳುವ ಅಪಾಯದಲ್ಲಿ ಬದುಕ್ತಿದ್ದಾನೆ. ವೈದ್ಯಕೀಯ ಪ್ರಾಧ್ಯಾಪಕರಿಗೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ಶತಮಾನದ ಬಿಕ್ಕಟ್ಟುಗಳ ಬಗ್ಗೆ ಚೆನ್ನಾಗಿ ಅರ್ಥವಾಗಿದೆ ಮತ್ತು ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ನನಗೆ ಗೊತ್ತು. ಅದೇನು ಅಂತ ಹೇಳಿದ್ರೆ, ಇವತ್ತು ವಿಚಾರಶೀಲತೆಗೆ ಹಿಂದಿಲ್ಲದಷ್ಟು ಬಹಳ ಬೆಲೆ ಇದೆ ಅಂತ ಹೇಳಿ. ವಿಜ್ಞಾನ ಗೊತ್ತಿರುವವರೆಲ್ಲ ವಿಚಾರಶೀಲರಲ್ಲ ಅಥವಾ ತಂತ್ರಜ್ಞಾನದಲ್ಲಿ ಅಪಾರವಾದ ವಿದ್ವತ್ತನ್ನು ಸಂಪಾದಿಸಿದವರೆಲ್ಲ ಕೂಡ ವಿಚಾರಶೀಲರು ಅಲ್ಲ. ಇವತ್ತು ಒಂದು ಮುಖ್ಯವಾದ ಪಲ್ಲಟ ಆಗಿದೆ. ಅದೇನು ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ 21st ಸೆಂಚುರಿಯಲ್ಲಿ ಆಗಿರುವ ಒಂದು ಪಲ್ಲಟ ಶಿಫ್ಟ್ ಅಂತ ಹೇಳಿದ್ರೆ ಅದು ಬುದ್ಧಿ ಮತ್ತು ಪ್ರಜ್ಞೆ ಇವೆರಡರ ನಡುವಿನ ಸಂಬಂಧ ಕಡಿದು ಹೋಗಿರೋದು. ಅಂದ್ರೆ ಇಂಟಲೆಕ್ಟ್ ಅಂತ ಯಾವುದಿದೆಯೋ ಅದನ್ನೆಲ್ಲ ಯಂತ್ರಗಳಿಗೆ ರವಾನಿಸಿದ್ದೇವೆ. ಹ್ಯೂಮನ್ ಬೀಯಿಂಗ್ಸ್ಗೆ ಎರಡೂ ಇರಬೇಕಾಗುತ್ತೆ, ಇಂಟಲೆಕ್ಟ್ ಅಂಡ್ ಕಾನ್ಶಿಯಸ್ನೆಸ್. ಇವತ್ತು ನಾವು ಈ ಇಂಟಲೆಕ್ಟ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಂತ್ರಗಳಿಗೆ ವರ್ಗಾಯಿಸಿ ಕೇವಲ ಕಾನ್ಶಿಯಸ್ ಬೀಯಿಂಗ್ಗಳಾಗಿ ಉಳಿದಿದ್ದೇವೆ. ಆದರೆ ವಿಚಾರಕ್ಕೆ ಬುದ್ಧಿ ಮತ್ತು ಪ್ರಜ್ಞೆ ಎರಡೂ ಬೇಕು. ಎರಡೂ ಅದರ ಮೂಲಾಂಶಗಳು, ಇಂಟೆಲೆಕ್ಟ್ ಅಂಡ್ ಕಾನ್ಶಿಯಸ್ನೆಸ್. ಯಂತ್ರಗಳಿಗೆ ಸಾಧ್ಯವಿಲ್ಲದ್ದು ಕಾನ್ಶಿಯಸ್ನೆಸ್, ಮನುಷ್ಯರಿಗೆ ಮಾತ್ರ ಇಂಟೆಲೆಕ್ಟ್ ಅಂಡ್ ಕಾನ್ಶಿಯಸ್ನೆಸ್ ಎರಡೂ ಸಾಧ್ಯವಾದವು. ಆದರೆ ಇವೆರಡು ಇವತ್ತು ಯಂತ್ರಗಳ ಮುಂದೆ ಕೂತಿರುವ ಮನುಷ್ಯರಿಗೆ ಬುದ್ಧಿ ಇಲ್ಲ, ಅವರ ಪ್ರಜ್ಞೆ ಮಂಕಾಗುವ ಸ್ಥಿತಿ ಪ್ರಾಪ್ತವಾಗಿರುವ ಸಂದರ್ಭದಲ್ಲಿ ಅವರ ಪ್ರಜ್ಞೆಯನ್ನು ಚುರುಕುಗೊಳಿಸುವುದಕ್ಕೆ ಇರುವ ಒಂದೇ ಒಂದು ದಾರಿ ಮತ್ತೆ ವೈಚಾರಿಕತೆಯತ್ತ ಮುಖ ಮಾಡುವುದು. ಯಾಕೆ ಹೀಗೆ ಹೇಳುತ್ತಿದ್ದೇನೆ ಅಂತ ಹೇಳಿದ್ರೆ, 21st ಸೆಂಚುರಿಯಲ್ಲಿ ಆಗಿರುವ ಮುಖ್ಯ ಪಲ್ಲಟಗಳಿದೆಯಲ್ಲ, ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಸಿವಿನಿಂದ ಸಾಯುತ್ತಿರುವವರಿಗಿಂತ ಅಜೀರ್ಣತೆಯಿಂದ ಸಾಯುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಇದು ನಮ್ಮ ಮೆಡಿಕಲ್ ಫ್ರೆಟರ್ನಿಟಿಗೆ ತುಂಬಾ ಗೊತ್ತಿರುವ ಸಂಖ್ಯೆ. ಹಾಗೆ ಸಾಂಕ್ರಾಮಿಕ ರೋಗಗಳಿಂದ ಸಾಯುವವರಿಗಿಂತ ವೃದ್ಧಾಪ್ಯದ ರೋಗಗಳಿಂದ ನರಳಿ ಸಾಯುವವರ ಸಂಖ್ಯೆಯಿಂದ ಹೆಚ್ಚಿದೆ. ಮನುಕುಲ ಯುದ್ಧದ ಅಪಘಾತಗಳಿಂದ, ಡಿಸಾಸ್ಟರ್ ಆಫ್ ದ ವಾರ್, ಅವುಗಳಲ್ಲಿ ನರಳಿ ಸಾಯುವವರ ಸಂಖ್ಯೆಯಿಂದ ಇವತ್ತು ಆತ್ಮಹತ್ಯೆಯಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಭ್ರಮೆ ಮತ್ತು ವಾಸ್ತವಗಳ ನಡುವಿನ ಅಂತರದ ಗಡಿಗೆರೆಗಳು ನಶಿಸ್ತಾ ಇವೆ. ಯಾಕೆ ಅಂತ ಹೇಳಿದ್ರೆ, ವರ್ಚುವಲ್ ರಿಯಾಲಿಟಿ ಯಾವುದು ಇಲ್ಯೂಷನ್ ಮತ್ತು ಯಾವುದು ರಿಯಾಲಿಟಿ ಅನ್ನೋದನ್ನೇ ಅದರ ಸೂಕ್ಷ್ಮ ಗೆರೆಗಳಿರುತ್ತಲ್ಲ ಅವನ್ನೆಲ್ಲ ಅಳಿಸಿ. ಹೀಗಿರುವಾಗ ಫೇಕ್ ನ್ಯೂಸ್, ಡಿಸ್ಇನ್ಫಾರ್ಮೇಶನ್, ಮಿಸ್ಇನ್ಫಾರ್ಮೇಶನ್, ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿರುವ ಅನೇಕ ಗಾಸಿಪ್ಸ್ ಇವನ್ನೆಲ್ಲ ನೋಡಿಕೊಂಡು ಮನುಷ್ಯ ಎಲ್ಲ ಒತ್ತಡಗಳನ್ನು ಮೀರಿ ಪ್ರಜ್ಞಾವಂತನಾಗುವುದು ಹೇಗೆ, ಪ್ರಬುದ್ಧ ಚಿಂತನೆಯ ಮೂಲಕ ಬೆಳೆಯೋದು ಹೇಗೆ ಅನ್ನೋದೇ ಇವತ್ತಿನ ವೈಚಾರಿಕತೆಯ ಮುಖ್ಯವಾದ ಬಿಕ್ಕಟ್ಟು. ಇಂಥ ಬಿಕ್ಕಟ್ಟುಗಳನ್ನು ಕನ್ನಡದ ಯುವ ಪ್ರವರ್ತಕ ಕವಿಯಾದ ಕುವೆಂಪು
ತಮ್ಮ ಕೃತಿಗಳಲ್ಲಿ ನೋಡಿರುವ ನೆಲೆ ಯಾವುದು ಅನ್ನೋದನ್ನ ನಾವು ಗಮನಿಸಬೇಕು. ಮೊದಲಿಗೆ ನಾನು ಈ ಹೊತ್ತಿನ ವೈಚಾರಿಕತೆಯ ತುಂಬಾ ಅಗತ್ಯವಾದ ಸಂಗತಿ ಯಾವುದು ಎಂಬುದರ ಬಗ್ಗೆ ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಇವತ್ತು ನಮ್ಮ ಸಾಮಾಜಿಕ ರಂಗದಲ್ಲಿ ಇನ್ನು ಸೋಷಿಯಲ್ ಅರೀನಾ ಏನಾಗ್ತಿದೆ ಅಂತ ಹೇಳಿದ್ರೆ, ಮತ ಮತ್ತು ರಾಜಕೀಯ ಇವುಗಳು ನಮ್ಮ ಸಾಮಾಜಿಕ ರಂಗವನ್ನು ಆಕ್ರಮಿಸಿವೆ. ಪೊಲಿಟಿಕ್ಸ್ ಅಂಡ್ ರಿಲಿಜನ್ have occupied our social arena. ಹೀಗಿರುವಾಗ ಮತದ ಜಾಗದಲ್ಲಿ ಆಧ್ಯಾತ್ಮ, ರಾಜಕೀಯದ ಜಾಗದಲ್ಲಿ ವಿಜ್ಞಾನ ನಮ್ಮ ಸಮಾಜದ ಚಿತ್ ಶಕ್ತಿಗಳಾಗಬೇಕು ಎನ್ನುವುದು ನನ್ನ ಇವತ್ತಿನ ಉಪನ್ಯಾಸದ ಮುಖ್ಯ ಕೇಂದ್ರ ಕಾಳಜಿ. ಅಂದ್ರೆ ರಾಜಕಾರಣದ ಜಾಗದಲ್ಲಿ ವಿಜ್ಞಾನ, ಮತದ ಜಾಗದಲ್ಲಿ ಆಧ್ಯಾತ್ಮಗಳು ನೆಲೆಗೊಳ್ಳಬೇಕು. ಸ್ಪಿರಿಚುವಾಲಿಟಿ ಈಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ರಿಲಿಜನ್ ಅನ್ನೋದು ನನ್ನ ನಿಲುವು. ಈ ನಿಲುವುಗಳ ಇಂತಹ ಆಶಯಗಳನ್ನೇ ಕನ್ನಡದ ಜ್ಞಾನಪೀಠ ಪುರಸ್ಕೃತ ಕವಿಯಾದ ಶ್ರೀಮಾನ್ ಕುವೆಂಪು ತಮ್ಮ ಬರಹಗಳುದ್ದಕ್ಕೂ ಮಂಡಿಸಿದ್ದಾರೆ. ಅಂದ್ರೆ ಸಮಾಜವನ್ನು ಮುನ್ನಡೆಸುವ ಶಕ್ತಿ ರಾಜಕಾರಣವಾಗಬಾರದು, ವಿಜ್ಞಾನವಾಗಬೇಕು. ಸಮಾಜದ ಚೈತನ್ಯ ಶಕ್ತಿಯನ್ನು ಪ್ರಬೋಧಿಸುವ ಕಾರ್ಯ ಮತಗಳಿಗೆ ಬಿಡಬಾರದು, ಆಧ್ಯಾತ್ಮಿಕ ಇರಬೇಕು. ಆಧ್ಯಾತ್ಮ ಅಂದ್ರೆ ಎಂಥದ್ದು? ಮತಗಳಿಲ್ಲದ ಆಧ್ಯಾತ್ಮ ಯಾವುದು ಅಂತ ಹೇಳಿದ್ರೆ ಧರ್ಮನಿರಪೇಕ್ಷವಾದ ಆಧ್ಯಾತ್ಮ. ಅಂದ್ರೆ ಮತಗಳ ಸೀಮೆಯನ್ನು ಮೀರಿದ ಸ್ಪಿರಿಚುವಾಲಿಟಿ ಒಂದು ಇದೆ. ಅಂಥದ್ದು ಎಲ್ಲಿದೆ ಅಂತ ನೀವು ಹುಡ್ಕೋದಾದ್ರೆ ಅದು ಯೇಸುವಿನ ಪ್ರೀಚಿಂಗ್ಸ್ ಅಲ್ಲಿದೆ, ಅದ್ವೈತ ಫಿಲಾಸಫಿಯಲ್ಲಿದೆ, ಈ ಥರದ ಅನೇಕ ಕಡೆಗಳಿವೆ. ಅಂಥದ್ದನ್ನ ನಮ್ಮ ಸಮಾಜಕ್ಕೆ ಕೊಡುವ ಮೂಲಕ ನಾವು ಸ್ವಸ್ಥ, ಪ್ರಬುದ್ಧ, ವಿಚಾರಶೀಲ ಸಮಾಜವೊಂದನ್ನು ಕಟ್ಟುವುದಕ್ಕೆ ಸಾಧ್ಯ ಅನ್ನೋದೇ ಕುವೆಂಪು ಅವರ ಮುಖ್ಯವಾದ ಚಿಂತನೆ. ಕುವೆಂಪು ಅವರು ಭಾರತದ ಸ್ವಾತಂತ್ರ್ಯ ಪೂರ್ವ ಸಂದರ್ಭದಲ್ಲಿ ಜನಿಸಿದವರು. ವಸಾಹತುಶಾಹಿ ಕಲೋನಿಯಲ್ ಪೀರಿಯಡ್ ಅಲ್ಲಿ ಬಾಳಿದವರು, ಬದುಕಿದವರು. ಪೋಸ್ಟ್ ಕಲೋನಿಯಲ್ ಪೀರಿಯಡ್ ಅಲ್ಲಿ ತಮ್ಮ ವೈಚಾರಿಕ ಲೇಖನ, ಬರಹ, ಸೃಜನಶೀಲ ಕಾವ್ಯ, ಕಥೆ, ನಾಟಕಗಳ ಮೂಲಕ ವಿಜ್ಞಾನ ದೃಷ್ಟಿಯನ್ನ, ವೈಚಾರಿಕ ಆಲೋಚನೆಗಳನ್ನ ಸಮಾಜದಲ್ಲಿ ಮೂಡಿಸ್ತಾ ಸಮಾಜದ ವಿಘಟನೆಗೆ, ವಿಷಮತೆಗೆ, ಅಸಮಾನತೆಗಳಿಗೆ ಕಾರಣವಾದ ಎಲ್ಲ ಶಕ್ತಿಗಳನ್ನು ದಾಟುವುದಕ್ಕೆ ವಿಚಾರ ಮಂತ್ರವನ್ನು ಕೊಟ್ಟರು. ಅವರ ಸೃಜನಶೀಲ ಬರಹಗಳು ಅಂದ್ರೆ ಕ್ರಿಯೇಟಿವ್ ರೈಟಿಂಗ್ಸ್ ಅಂತ ಹೇಳ್ತೀವಿ, ಕಾವ್ಯ, ಕಥೆ, ನಾಟಕ ಇವುಗಳಲ್ಲಿ. ಹಾಗೆ ಅವರ ವಿಮರ್ಶಾ ಲೇಖನಗಳು, ಪ್ರಬಂಧ ಲೇಖನಗಳು, ಕ್ರಿಟಿಕಲ್ ಎಸೇಸ್ ಅಂತ ಹೇಳ್ತೀವಿ, ಅವುಗಳಲ್ಲಿ ಅವರ ವೈಚಾರಿಕ ಚಿಂತನೆಗಳು ಆಳವಾಗಿ ಒಡಮೂಡಿವೆ. ನಮಗೆ ಕುವೆಂಪು ಅವರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ಅವರ ವೈಚಾರಿಕ ಚಿಂತನೆ ಹೇಗೆ ರೂಪುಗೊಂಡವು ಅನ್ನೋದನ್ನ ಗ್ರಹಿಸೋದಕ್ಕೆ ಒಂದೆರಡು ಮಾತುಗಳನ್ನು ಅವರಿಂದ, ಅವರ ಬರಹಗಳಿಂದ ತಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸಬಹುದು ಅಂತ ನಾನು ಭಾವಿಸ್ತೇನೆ. ಮೊದಲನೇದು ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಬ್ರಿಟಿಷರು ಏನಾದರೂ ಭಾರತಕ್ಕೆ ಬಾರದೆ ಹೋಗಿದ್ರೆ ಈ ದೇಶದ ಕೆಳವರ್ಗದ ಜನ ಅವರಿವರ ಮನೆಗಳಲ್ಲಿ ಸಗಣಿ ಬಾಚಬೇಕಾಗಿತ್ತು, ಶ್ರೀಮಂತರ ತೋಟಗಳಲ್ಲಿ, ಹೊಲಗದ್ದೆಗಳಲ್ಲಿ ದನಗಳ ಹೊಡೆಯಬೇಕಾಗಿತ್ತು ಅಂತ ಹೇಳೋದು ಮೊದಲು. ಎರಡನೇದು, ಅವರು ವಿದ್ಯಾರ್ಥಿಯಾಗಿದ್ದಾಗ ಹೈಸ್ಕೂಲ್ನಲ್ಲಿ ಓದ್ತಿರುವಾಗ ತೀರ್ಥಹಳ್ಳಿಯಲ್ಲಿ ಅವರು ಶಾಲೆಗೆ ಹೋಗ್ತಿದ್ದು, ಆಗ ರಾಮರಾಯ ಅಂತ ಒಬ್ಬ ಇಂಗ್ಲಿಷ್ ಮೇಸ್ಟ್ರು ಕ್ಲಾಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಪೂರ್ವ ಷರತ್ತು. ರಾಮರಾಯರು ಅವರ ತರಗತಿಗೆ ಪ್ರವೇಶಿಸುವ ಮುನ್ನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಿಂದ ಬರುವಾಗ ತಮ್ಮ ಜಾತಿ ಸೂಚಕವಾದ ಚಿಹ್ನೆಗಳನ್ನು, ಅಂದ್ರೆ ನಾಮವನ್ನು, ಕುಂಕುಮವನ್ನು, ತಿಲಕವನ್ನು ಅಥವಾ ಯಾವುದಾದರೂ ಒಂದು ತಮ್ಮ ಮತಶ್ರದ್ಧೆಯ ಸಂಕೇತವಾದ ಒಂದನ್ನ ಧರಿಸಿಕೊಂಡು ಬರಬೇಕು ಹಣೆಯ ಮೇಲೆ ಅಂತ ಒಂದು ಸಿದ್ಧಾಂತ, ನಿಯಮ. ಸಂಸ್ಕೃತ ಕ್ಲಾಸ್ಗಳಿಗೆ ಹೋಗುವಾಗಲೆಲ್ಲ ಕುವೆಂಪು ಶೂದ್ರ ವರ್ಗದಿಂದ ಬಂದವರು. ಹಾಗಾಗಿ ಅವರು ಕ್ಲಾಸ್ಗಳಿಗೆ ಹೋಗುವಾಗಲೆಲ್ಲ ಏನು ಮಾಡ್ತಿದ್ದಾರೆ ಅಂದ್ರೆ, ತಲೆಗೆ ಹಣೆಗೆ ನಾಮ ಹಚ್ಚಿಕೊಂಡು ಬಂದು ತಮ್ಮ ಸ್ನೇಹಿತರ ಹಣೆಗೆ ತನ್ನ ಹಣೆಯನ್ನು ಒತ್ತಿ ಹಣೆಯ ಮೇಲೆ ನಾಮ ಮೂಡಿಸ್ಕೊಂಡು ಕ್ಲಾಸ್ಗೆ ಹೋಗಿ ಕೂತ್ಕೊಳ್ತಾ ಇದ್ದದ್ದು. ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ಯಾವ ಸಾಮಾಜಿಕ ಸನ್ನಿವೇಶದಲ್ಲಿ ಕುವೆಂಪು ವೈಚಾರಿಕತೆ ರೂಪುಗೊಳ್ಳಿತು ಅನ್ನೋದಕ್ಕೆ ಇವೆರಡು ಫಂಡಮೆಂಟಲ್ ಇನ್ಸ್ಟೆನ್ಸಸ್ ಅಂತ ನಾನು ಭಾವಿಸ್ತೇನೆ. ಇಂಥ ಕುವೆಂಪು ಪರಕೀಯ ದಾಸ್ಯ, ಅಜ್ಞಾನ, ಅಂಧಕಾರ ಮತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮುರಿಯಲಾಗದ ಸಾಮಾಜಿಕ ಅಸಮಾನತೆ ಇವುಗಳ ನಡುವೆ ಬೆಳೆದು ಏನನ್ನ ಹೇಳಿದ್ರು ಜಗತ್ತಿಗೆ ತಮ್ಮ ಸಾಹಿತ್ಯದ ಮೂಲಕ ಅಂತ ಹೇಳಿದ್ರೆ ವಿಶ್ವಮಾನವ ಸಂದೇಶ. ಕುವೆಂಪು ತಮ್ಮ ಬರಹಗಳ ಮೂಲಕ ತಾವು ಬಂದ ಸಾಮಾಜಿಕ ಹಿನ್ನೆಲೆಯನ್ನು ದಾಟಿ ಅವರು ಪ್ರತಿಪಾದಿಸಿದ್ದು ಏನು ಅಂತ ಹೇಳಿದ್ರೆ ವಿಶ್ವಮಾನವ ಸಂದೇಶ, ಯೂನಿವರ್ಸಲ್ ಹ್ಯೂಮನ್ ಕೈಂಡ್. ಅಂಥದ್ದೊಂದು ನಿರ್ಮಾಣ ಆಗಬೇಕು.
ಅವರ ವಿಚಾರಧಾರೆಯೆಲ್ಲ ರೂಪುಗೊಂಡಿದ್ದು ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಶ್ರೀ ಅರವಿಂದರು ಇವರ ಆಲೋಚನೆಗಳು. ಆದರೆ ತಮ್ಮ ಸಾಮಾಜಿಕ ಹಿನ್ನೆಲೆ ಇತ್ತಲ್ಲ, ಶೂದ್ರ ವರ್ಗದಿಂದ ಬಂದ ತಮಗೆ ವಿಚಾರ ಪ್ರಜ್ಞೆ ಅನ್ನೋದು ಅವರಿಗೆ ಹರಿತವಾದ ಖಡ್ಗವಾಗಿ ಅವರ ಲೇಖನಿಯ ಮೂಲಕ ವಿಜ್ಞಾನ ಪ್ರತಿಭೆಯಿಂದ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಅಂತ ಏನು ಹೇಳ್ತಿರಲ್ಲ, ಅದರ ಮೂಲಕ ಮಂಡಿತವಾಯಿತು. ಅವರ ಸಾಹಿತ್ಯಿಕ ಅಭಿವ್ಯಕ್ತಿಗಳೆಲ್ಲ ವಿಶ್ವಮಾನವ ಸಂದೇಶವನ್ನು ಸಾರುತ್ತವೆ. ಏನಿದು ವಿಶ್ವಮಾನವ ಸಂದೇಶ ಅಂತ ಕೇಳಿದ್ರೆ, ಮನುಷ್ಯ ಹುಟ್ಟುತ್ತಾ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಆದರೆ ಬೆಳೀತಾ ಬೆಳೀತಾ ಅಲ್ಪಮಾನವನಾಗಿ ಬೆಳೀತಾನೆ. ಮನುಷ್ಯ ಮಗುವಾಗಿದ್ದಾಗ ಅವನೊಳಗೆ ಯಾವ ಸಂಕುಚಿತತೆಗೂ ಎಡೆ ಇರುವುದಿಲ್ಲ, ನೆರೋ ಮೈಂಡೆಡ್ನೆಸ್ಗೆ. ಆದರೆ ಬೆಳೀತಾ ಬೆಳೀತಾ ಅವನೊಳಗೆ ಸಂಕುಚಿತತೆ ಅನ್ನೋದು ಶುರುವಾಗ್ತದೆ. ಅವನ ವಿಶಾಲ ಬುದ್ಧಿ, ಅವನ ನಾಮಕರಣ, ಉಪನಯನ ಇಲ್ಲಿಂದಲೇ ಶುರುವಾಗ್ತದೆ. ಅವನಿಗೊಂದು ಹೆಸರು ಇಡೋದ್ರಿಂದ, ಇವರು ನನ್ನ ತಂದೆ ತಾಯಿರು ಅಂತ ಹೇಳಿ ಅವನಿಗೆ ಪರಿಚಯ ಆಗೋದ್ರಿಂದ, ತನ್ನ ಕುಲ, ಜಾತಿ, ಮತ, ಭಾಷೆ, ನಾನು ಇಂಥ ಕುಲಕ್ಕೆ ಸೇರಿದವನು, ಇಂಥ ಜಾತಿಗೆ ಸೇರಿದವನು, ಇಂಥ ಮತಕ್ಕೆ ಸೇರಿದವನು, ಇಂಥ ಭಾಷೆಗೆ ಸೇರಿದವನು ಎನ್ನುವುದು ಹೇಗೆ ಅವರ ಪ್ರಜ್ಞೆ ವಿಕಾಸದಲ್ಲಿ ಬೆಳೀತಾ ಹೋಗುತ್ತೋ ಹಾಗೆ ಬೆಳೀತಾ ಬೆಳೀತಾ ಮನುಷ್ಯ ಏನಾಗ್ತಾನೆ ಅಂದ್ರೆ, ವಿಶ್ವಮಾನವನಾಗಿ ಹುಟ್ಟಿದ ಮನುಷ್ಯ ಬೆಳೀತಾ ಅಲ್ಪಮಾನವನಾಗಿ ರೂಪುಗೊಳ್ಳುತ್ತಾನೆ. ಕುವೆಂಪು ಅವರ ಆಶಯ ಏನು ಅಂತ ಹೇಳಿದ್ರೆ, ತಮ್ಮ ಸಾಹಿತ್ಯ ಬರವಣಿಗೆ ಮೂಲಕ ವಿಶ್ವಮಾನವನಾಗಿದ್ದ ಮಗು ಬೆಳೆಯುತ್ತಾ ಅಲ್ಪಮಾನವನಾಗಿದ್ದಾನಲ್ಲ, ಅವನನ್ನ ಮತ್ತೆ ತಿರುಗಿ ವಿಶ್ವಮಾನವನನ್ನಾಗಿ ಮಾಡುವುದು ಹೇಗೆ ಎನ್ನುವುದೇ ಅವರ ಸಾಹಿತ್ಯ ಚಿಂತನೆಯ ಮೂಲಧಾತು. ಮತ್ತೆ ಮನುಷ್ಯ ವಿಶ್ವಮಾನವನಾಗುವುದಕ್ಕೆ, ವಿಶ್ವಮಾನವ ಅಂದ್ರೆ ಏನು, ಹೇಗಿರಬೇಕು ಮನುಷ್ಯ, ಅವರು ಒಂದಿಷ್ಟು ಸೂತ್ರಗಳನ್ನು ಮಂಡಿಸ್ತಾರೆ. ಮೊದಲನೇದು ಮನುಷ್ಯಮತ ಅಂತ ಹೇಳಿ. ಅಂದ್ರೆ ನೀವು ಮನುಷ್ಯರೆಲ್ಲ ಇದ್ದೀವಲ್ಲ, ನಮ್ಮ ಸಂಪ್ರದಾಯ ಬೇರೆ, ನಮ್ಮ ನಂಬಿಕೆ ಬೇರೆ, ನಮ್ಮ ಸಾಮಾಜಿಕ ವಿಧಿ ನಿಷೇಧಗಳು ಬೇರೆ, ನಮ್ಮ ಕಟ್ಟುಪಾಡುಗಳು ಬೇರೆ. ಹೀಗೆ ಬೇರೆಯಾಗಿರುವ ಕಟ್ಟುಪಾಡು, ವಿಧಿ ನಿಷೇಧ, ನಂಬಿಕೆ, ಸಂಪ್ರದಾಯಗಳ ಹೊರೆಯಲ್ಲಿ ಸಿಕ್ಕಿರುವ ನಾವು, ನಮ್ಮ ಮತ ಬೇರೆ, ನನ್ನ ಎದುರಿಗಿರುವವನ ಮತವೇ ಬೇರೆ. ಈ ತರದ ಮತಶ್ರದ್ಧೆಯ ಸೀಮೆಯೊಳಗೆ ಸಿಕ್ಕಿ ನರಳುತ್ತಿರುವ ನಮ್ಮನ್ನ ಮನುಷ್ಯರೆಲ್ಲ ಒಂದೇ ಅಂತ ಹೇಳೋದೇ ಮನುಷ್ಯಮತ. ಇಂಥ ಸಂದೇಶವನ್ನ ಕುವೆಂಪು ತಮ್ಮ ಬರವಣಿಗೆ ಅಲ್ಲೆಲ್ಲ ಪಸರಿಸಿದ್ದಾರೆ. ಅವರು ಒಂದು ಕಡೆಗೆ ಹೇಳ್ತಾರೆ, ಓ ಬನ್ನಿ ಸಹೋದರರೇ, ಬೇಗ ಬನ್ನಿ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ, ಬಡತನವ ಬುಡಮುಟ್ಟ ಕೀಳ ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಅಂತ ಒಂದು ಕವಿತೆಯಲ್ಲಿ ಎಲ್ಲ ಮನುಷ್ಯರನ್ನ ಆಹ್ವಾನ ಮಾಡ್ತಾರೆ. ಅಂದ್ರೆ ಕುವೆಂಪು ಆಹ್ವಾನ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಮನುಷ್ಯರಾಗೋದಕ್ಕೆ ಬನ್ನಿ, ಮೌಢ್ಯತೆಯನ್ನು ಮೀರೋದಕ್ಕೆ ಬನ್ನಿ, ಬಡತನವನ್ನ ಬುಡಮುಟ್ಟ ಕೀಳೋದಕ್ಕೆ ಆಗಿ ಬನ್ನಿ. ಅಂದ್ರೆ ಆ ಮತ ಈ ಮತ ಅಂದ್ರೆ ನಾನು ಬೇರೆ ನೀನು ಬೇರೆ, ನನ್ನ ರೀತಿ ರಿವಾಜುಗಳು, ಆಚರಣೆಗಳು, ಸಂಪ್ರದಾಯಗಳು ಬೇರೆ, ನೀನು ಬೇರೆ ಅಂತ ಇದೆಯಲ್ಲ, ಇದರ ಸೀಮೆಗಳನ್ನು ದಾಟೋಣ. ಹೀಗೆ ಹೇಳುವ ಅವರು ಎರಡರಿಂದ ಹೇಳೋದು ವಿಶ್ವಪಥ ಅಂತ ಹೇಳಿ. ವಿಶ್ವಪಥ ಮನುಷ್ಯರೆಲ್ಲ ಸಾಗುವ ದಾರಿ ಒಂದೇ. ಅದು ಯಾವುದಕ್ಕಾಗಿ ಅಂತ ಹೇಳಿದ್ರೆ, ಟುವರ್ಡ್ಸ್ ದ ಹೋಲಿನೆಸ್, ಪವಿತ್ರಾತ್ಮರಾಗುವುದಕ್ಕಾಗಿ. ಮನುಷ್ಯರೆಲ್ಲ ನಡೆಯುತ್ತಿರುವ ದಾರಿ ಯಾವುದು ಅಂತ ಹೇಳಿದ್ರೆ, ಪ್ಯೂರ್ ಅಂಡ್ ಹೋಲಿ ಸೋಲ್ ಆಗುವುದೇ ಮನುಷ್ಯರೆಲ್ಲದ ಗುರಿ. ಅಂಥ ಗುರಿಯನ್ನ ನಾವು ಹುಟ್ಟಿದ ಜಾತಿ, ಕುಲ, ವರ್ಗ ಇವುಗಳ ಸೀಮೆಯನ್ನು ದಾಟಿ ವಿಶ್ವ ಪಥಗಾಮಿಗಳಾಗುವುದು ನಮ್ಮ ಕರ್ತವ್ಯ ಅಂತ ಹೇಳೋದು. ಮೂರನೇದು ಅವರು ಮಂಡಿಸುವ ತತ್ವ ಸರ್ವೋದಯ ಅಂತ, ಅಂದ್ರೆ ವೆಲ್ಫೇರ್ ಆಫ್ ಆಲ್ ಅಂತ ಹೇಳ್ತಿದ್ದಾರೆ. ಕೆಲವರ ಉದ್ಧಾರ, ಎಲ್ಲರ ಉದ್ಧಾರ. ಎಲ್ಲರ ಉದ್ಧಾರ ಹೇಗೆ ಅನ್ನೋದೇ ನಮ್ಮ ಚಿಂತನೆಯ ಮೂಲ ಸೆಲೆಯಾಗಬೇಕು. ಇನ್ನೊಂದು ಸಮನ್ವಯ. ನನ್ನ ಆಲೋಚನೆ ಬೇರೆ, ಉಡುಪು ಬೇರೆ, ಸಂಸ್ಕಾರ ಬೇರೆ, ನಿಮ್ಮ ಸಂಸ್ಕಾರ, ಉಡುಪು, ಆಲೋಚನೆ, ಚಿಂತನೆ, ಹಿನ್ನೆಲೆ, ಸಾಮಾಜಿಕ ಎಲ್ಲ ಬೇರೆ ಬೇರೆ. ಆದರೂ ಬೇರೆಯಾಗಿರುವ ನಾವೆಲ್ಲ ನಮ್ಮ ವೈಚಾರಿಕ ಭಿನ್ನತೆಗಳ ನಡುವೆಯೂ ಭಿನ್ನವಿದ್ದೂ ಬೆರೆಯಬಹುದು ಎನ್ನುವುದೇ ಸಮನ್ವಯ. ನಾವು ವಿ ಆರ್ ನಾಟ್ ಐಡೆಂಟಿಕಲ್. ನಾನು ನೀವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ನೀವು ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಭಿನ್ನತೆ ನಮ್ಮನ್ನು ದೂರ ಮಾಡಬಾರ್ದು, ನಮ್ಮ ನಡುವೆ ಕಂದರಗಳನ್ನು ನಿರ್ಮಿಸಬಾರ್ದು. ಇಟ್ ಕುಡ್ ನಾಟ್ ಕ್ರಿಯೇಟ್ ಬ್ರಿಡ್ಜಸ್, ಇಟ್ ಕುಡ್ ನಾಟ್ ಕ್ರಿಯೇಟ್ ಇಂಪೆಡಿಮೆಂಟ್ಸ್ ಅನ್ನೋದೇ ಅವರ ದೃಷ್ಟಿ. ಹಾಗಾಗಿ ಅವರು ಹೇಳೋದೇನು ಅಂದರೆ ಸಮನ್ವಯ. ಸಮನ್ವಯ
ಭಿನ್ನವಿದ್ದು ಬೆರೆಯಬಹುದು. ಇನ್ನು ಕೊನೆಯದು ಪೂರ್ಣ ದೃಷ್ಟಿ ಅಂತ, ವಿಶ್ವಮಾನವ ಸಂದೇಶದ ಕೊನೆಯ ಮೌಲ್ಯ ಅವರು ಹೇಳೋದು. ಏನಿದು ಪೂರ್ಣ ದೃಷ್ಟಿ ಅಂತ ಹೇಳಿದ್ರೆ, ಬದುಕನ್ನು ನೋಡುವ ಕ್ರಮಗಳಲ್ಲಿ ಕೊರತೆಗಳಿವೆ. ನಾವು ಟು ಅಂಡರ್ಸ್ಟ್ಯಾಂಡ್ ದ ಲೈಫ್ ಅಂಡ್ ಟು ಕಾಂಪ್ರಿಹೆಂಡ್ ದ ಲೈಫ್ ವಿ ಹ್ಯಾವ್ ಸರ್ಟನ್ ಲಿಮಿಟೇಷನ್. ಆ ಲಿಮಿಟೇಷನ್ಗಳನ್ನು ದಾಟಿ ಸರ್ವಗ್ರಾಹಿಯಾದ ಪೂರ್ಣ ದೃಷ್ಟಿ, ಫುಲ್ಲೆಸ್ಟ್ ವಿಷನ್ ಅನ್ನ ನಾವು ಅಕ್ವೈರ್ ಮಾಡ್ಕೋಬೇಕು ಹ್ಯೂಮನ್ ಬೀಯಿಂಗ್ಸ್ ಅನ್ನೋದೇ ಕುವೆಂಪು ಅವರ ಒಟ್ಟು ದರ್ಶನ, ಫಿಲಾಸಫಿ ಆಗಿದೆ. ಪೂರ್ಣ ದೃಷ್ಟಿ ಅಂತ ಹೇಳಿದ್ರೆ ಬದುಕನ್ನು ಕುರಿತು ನಾವು ಈಗ ಇಟ್ಟುಕೊಂಡಿರುವ ಎಲ್ಲವುಗಳಿವೆಯಲ್ಲ, ಬದುಕನ್ನು ಒಬ್ಬರು ಬದುಕನ್ನ ಬದುಕಿ ಇನ್ನೊಬ್ಬರು ಅದನ್ನು ನೋಡಿ ಮತ್ತೊಬ್ಬರು ಅದನ್ನು ಕೇಳಿ ನಾಲ್ಕನೆಯವನು ಅನುಸರಿಸುವ ಮೌಲ್ಯ ಬದುಕು. ಆಮೇಲೆ ಬದುಕನ್ನ ಅನೇಕ ಸಂಗತಿಗಳು ಆಪೋಷಣೆ ತೆಗೆದುಕೊಂಡ್ರೆ, ಕನ್ಸ್ಪೈರ್ಡ್ ಅಂಡ್ ಈಟನ್ ಔಟ್. ನಮ್ಮ ಬದುಕನ್ನ ಅನೇಕ ಸಂಗತಿಗಳು ತಿಂದು ಹಾಕಿವೆ, ನುಂಗಿ ಹಾಕಿವೆ. ಯಾವುದು? ಮತ, ಜಾತಿ, ಕುಲ, ಮೌಢ್ಯಗಳು, ಸಂಪ್ರದಾಯಗಳು, ಆಚರಣೆಗಳು, ಕಂದಾಚಾರಗಳು, ಅಂಧಶ್ರದ್ಧೆಗಳು. ಹೀಗಿರುವಾಗ ಮನುಷ್ಯನನ್ನ ಅವನನ್ನ ಈ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡಬೇಕು ಅನ್ನೋದೇ ಪೂರ್ಣ ದೃಷ್ಟಿ ಅಂತ ಹೇಳಿ. ಈ ಪೂರ್ಣ ದೃಷ್ಟಿಯ ಕಲ್ಪನೆ ಕುವೆಂಪು ಅವರಿಗೆ ಬಂದದ್ದು ಅರವಿಂದರಿಂದ, ಅರವಿಂದರ ದರ್ಶನದಿಂದ, ಫಿಲಾಸಫಿ ಆಫ್ ದ ವಿಷನ್ ಆಫ್ ಅರವಿಂದ ಇನ್ಸ್ಪೈರ್ಡ್ ಕುವೆಂಪು ಟು ಎಲಾಬರೇಟ್ ಇನ್ ಹಿಸ್ ರೈಟಿಂಗ್ಸ್. ಇನ್ನು ಕುವೆಂಪು ಈ ಎಲ್ಲ ಮೌಲ್ಯಗಳನ್ನು ಹೇಳುವಾಗ ಇಂಥ ಈ ವಿಶ್ವಮಾನವನಾಗಬೇಕಲ್ಲ ಮನುಷ್ಯ, ಹೀಗಾಗುವಾಗ ಏನೆಲ್ಲ ದಾಟಬೇಕು ಅನ್ನೋದಕ್ಕೆ ಅವರು ಮೂಲವಾಗಿ ಕೆಲವು ಸಂಗತಿಗಳನ್ನು ಮಂಡಿಸ್ತಾರೆ. ಅವೇನು ಅಂತ ಹೇಳಿದ್ರೆ, ಮೊದಲನೇದು ನಮ್ಮ ರಾಜಕಾರಣ ಇದೆಯಲ್ಲ ಅದು ಭ್ರಷ್ಟವಾಗಿದೆ. ಅದರ ಭ್ರಷ್ಟತೆಯನ್ನು ನಿವಾರಿಸಬೇಕು ಅಂತಾದ್ರೆ ಮತಭ್ರಾಂತಿ ಜನ್ಯವಾದ ಮೌಲ್ಯಹೀನ ಸಂಗತಿಗಳಿಂದ ನಮ್ಮ ಸಮಾಜ ಹೊರಗಾಗಬೇಕು. ಇಟ್ ಶುಡ್ ಫ್ರೀ ಫ್ರಮ್ ಆಲ್ ದ ಫ್ಯಾಲಸಿಸ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ. ಹೀಗೆ ಮಾತಾಡ್ತಾ ಅವರು ಹೇಳ್ತಾರೆ, ಈಗ ರಾಜಕಾರಣ ಏನಾಗಿದೆ ಅಂತ 1970, 73, 74ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಆನ್ಯುವಲ್ ಕನ್ವೊಕೇಶನ್ ಅಲ್ಲಿ ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಒಂದು ಭಾಷಣ ಮಾಡ್ತಾ ಅವ್ರು ಹೇಳೋದೇನಂತ ಹೇಳಿದ್ರೆ, ಈಗ ಏನಾಗಿದೆ ಅವತ್ತು ಮಾತಾಡಿದ ಸಂಗತಿ ಇವತ್ತಿಗೂ ಕೂಡ ಸತ್ಯ. ಅದಂದ್ರೆ ಪೊಲಿಟಿಕ್ಸ್ ಇಸ್ ದ ಫಸ್ಟ್ ರೆಸಾರ್ಟ್ ಆಫ್ ಸ್ಕೌಂಡ್ರಲ್ಸ್ ಅಂತ. ಪಾಲಿಟಿಕ್ಸ್ ಇಸ್ ದ ಫಸ್ಟ್ ರೆಸಾರ್ಟ್ ಆಫ್ ಸ್ಕೌಂಡ್ರಲ್ಸ್. ಇದು ಬದಲಾಗಬೇಕು ಅಂತ. ಮತಜನ್ಯವಾದ ಭ್ರಾಂತಿಗಳಿಂದ ಮನುಷ್ಯ ಹೊರಗೆ ಬರಬೇಕು, ಅಂದಾಗ ರಾಜಕಾರಣ ಶುದ್ಧವಾಗುತ್ತೆ, ತನ್ನ ಭ್ರಷ್ಟತೆಯನ್ನು ಕಳೆದುಕೊಳ್ಳುತ್ತೆ. ಎರಡನೇದು